ವಿಶ್ಲೇಷಣ ರೂಪದಲ್ಲಿ ನಮ್ಮ ಬಾಲ್ಯ ಸರ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲ ನಿಜವಾಗ್ಲೂ ತುಂಬಾನೇ ಅರ್ಥ ಮಾಡಿದ್ದೀರಾ, ಪುಣ್ಯ ಮಾಡಿದ್ದೀರಾ. ಪ್ರತಿಯೊಂದು ಗಂಟುವನ್ನು ಸಹ ಅಷ್ಟು ಅಚ್ಚುಕಟ್ಟಾಗಿ ನೀವು ಮುಂದೆ ಒಬ್ಬರೇ ಕೆಲಸ ಅಲ್ಲ, ಇದೊಂದು ಟೀಮ್ ವರ್ಕ್. ನೀವು ಇದರಿಂದ ಕಲಿಬೇಕು ಮಕ್ಕಳೇ. ಒಗ್ಗಟ್ಟಿನಿಂದ ಏನ್ ಅಲ್ವಾ, ಒಗ್ಗಟ್ಟಿಂದ ಏನ್ ಬೇಕಾಗಿದ್ರು ಸಾಧನೆ ಮಾಡ್ಬೋದು. ಯಾವುದೇ ಕೆಲಸ ಇರ್ಬೋದು, ಆ ಕೆಲಸ ಸಾಧನೆ ಆಗ್ಬೇಕು ಅಂತ ಹೇಳಂದ್ರೆ ಅಲ್ಲಿ ಒಂದು ಒಮ್ಮತ ಇರಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನ ನೀವೀಗ ಪ್ರತ್ಯಕ್ಷ ಕಾಣ್ತಾ ಇದ್ದೀರಾ, ಹೌದು ತಾನೆ? ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಮೊದಲುಗೊಂಡು ಪ್ರಮಾಣ ವಚನದ ಹಂತದವರೆಗೆ ಎಲ್ಲ ಹಂತಗಳನ್ನು ಕೂಡ ಸಕ್ರಿಯವಾಗಿ ಸಮಯಕ್ಕೆ ಸರಿಯಾಗಿ ನೀಟಾಗಿ ಆಯೋಜನೆ ಆಯಿತು. ಬಹಳ ಯಶಸ್ವಿಯಾಗಿ ಈ ಕಾರ್ಯವನ್ನು ಮುಗಿಸ್ಕೊಟ್ಟಿದ್ದಾರೆ. ಸರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಈಗ ಎಲೆಕ್ಟ್ ಆಗಿರುವಂತಹ ಮಕ್ಕಳು ಸಹ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮಾಡ್ತೀರಲ್ವಾ ನಿಮ್ಮ ಕರ್ತವ್ಯವನ್ನು? ಓಕೆ. ಸುಮಾರು ದಿನಗಳಿಂದ ನಿಮಗೆ ಒಂದು ಕೆಲಸ ವಹಿಸಿತ್ತು, ನೆನಪಿದ್ಯಾ? ಅದು ಮಾಕಿ ಪೇಡ್ ಆಗೇನೆ ಉಳ್ಕೊಂಡ್ಬಿಟ್ಟಿದೆ, ನಮ್ಮ ತನಕ ಬರ್ತಾ ಇಲ್ಲ. ಶಾಲಾ ಸಂಸತ್ ಚುನಾವಣೆ ವತಿಯಿಂದ ನಮ್ಮ ತರಗತಿ ಶಿಕ್ಷಕರು ಈ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ರಮಾಣ ಪತ್ರವನ್ನು ನಮ್ಮ ಮುಖ್ಯ ಶಿಕ್ಷಕರು ನೀಡಬೇಕು. ತದನಂತರ ಆಯಾ ತರಗತಿಯ ಶಿಕ್ಷಕರು ಆ ವಿದ್ಯಾರ್ಥಿನಿಯರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲು. ಮೊದಲನೇದಾಗಿ ಆಲಿಯಾ. ನೆಕ್ಸ್ಟು ಕರುಣಶ್ರೀ ಸರ್, ರಾಜಣ್ಣ ಸರ್. ನೆಕ್ಸ್ಟ್ ಅಜ್ಜಪ್ಪ ಸರ್, ನವ್ಯಶ್ರೀ HM. ನೆಕ್ಸ್ಟು MM ಸರ್, ಲೇಖನ ಡಿ. ಅಲ್ಲೇ ಹೋಗಿಸ್ಕೊಮ್ಮ, ಹಿಂದೆ ಹೋಗು. ಅಲ್ಲೇ ನಿಂತ್ಕೊಳ್ಳಿ ಸರ್. ನೀವು ಚೇರ್ ಹೆಂಗಂದ್ರೆ ಹಂಗೆ ತೆಗಿಬೇಡಿ. ಕೊಡಿ ಸರ್. ಸೆಲೆಕ್ಷನ್ ಆಗಿದೆಯಾ? ಶಾಲೆಯ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ನೆಕ್ಸ್ಟ್ ನಂದಿನಿ ಮೇಡಮ್, ಜಯಶ್ರೀ. ಒಬ್ಬರು ಬನ್ನಿ ಈ ಕಡೆ. ನೀನಪ್ಪ ನೆಕ್ಸ್ಟ್ ಗಾನಶ್ರೀ, NA ಮೇಡಮ್. ಎಲ್ಲದಕ್ಕೂ ಉತ್ತರ ಅಲ್ಲ, ಚಪ್ಪಾಳೆ ತಟ್ಟಿ ಎನ್ಕರೇಜ್ ಮಾಡಿ. ನೆಕ್ಸ್ಟ್ ಅರ್ಬಿಯಾ ಕೌಸರ್ ಮೇಡಮ್, ಬಿಂದು ಮೇಡಮ್. ನೆಕ್ಸ್ಟ್ ಜಹನ್ನವಿ ಮಾನಸ ಮೇಡಮ್. ಅವರೇನು ಬರೋದು?
ಸ್ನೇಹನಾ? ನೆಕ್ಸ್ಟ್ ಸ್ನೇಹ ಇದೆಯಾ? ಓಕೆ. ನೆಕ್ಸ್ಟ್ ಮಾನಸ ಯಾರು? ವೀಣಾ ಮೇಡಮ್. ನೆಕ್ಸ್ಟ್ ರಿಷಿಕಾ ನೇತ್ರ ಮೇಡಮ್. ಮೇಡಮ್ ಇನ್ನೊಂದು ಕೊಟ್ಬಿಡಿ ಹಂಗೆ. ಹರ್ಷಿತಾ. ನೆಕ್ಸ್ಟ್ ತಸ್ನಿಮ್ ಕೌಸರ್. ಶಾಲಿನಿ ಮೇಡಮ್ ಅಲ್ಲಿ ಕರಿ. ಶಾಲಿನಿ ಮೇಡಮ್. ಶಾಲಿನಿ ಮೇಡಮ್ ಬೇಗ ಬನ್ನಿ, ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು. ಹಾಂ, ತಸ್ನಿಮ್ ಕೌಸರ್. ಓಕೆ, ಎಲ್ಲರಿಗೂ ಕೂಡ ಪ್ರಮಾಣ ಪತ್ರ ವಿತರಿಸಿದ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹೇಗೆ ನೀವು ಪ್ರಮಾಣ ವಚನ ಸ್ವೀಕರಿಸಿದ್ರ ಈ ಶಾಲೆಯ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ನಿಯಮಬದ್ಧವಾಗಿ ಪಾಲಿಸುತ್ತೇವೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೀರಿ ಅಲ್ವಾ? ಹಾಗೆ ನೀವು ನಿಮ್ಮ ವರ್ಕಿನ ಜೊತೆಗೆ ಶಾಲೆಯ ಜವಾಬ್ದಾರಿ, ನಿಮ್ಮ ಸುತ್ತಮುತ್ತಲಿ ಇರ್ತಕ್ಕಂತಹ ಫ್ರೆಂಡ್ಸ್ ಜವಾಬ್ದಾರಿ ಕೂಡ ನಿಮ್ಮದೇ. ಎಲ್ಲ ಕೆಲಸಗಳನ್ನು ಕಾರ್ಯಕ್ರಮ ಆಯೋಜನೆಯಿಂದ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಆಯೋಜನೆ ಆದರೂ ನೀವೆಲ್ಲರೂ ಕೂಡ ಮುಂದೆ ಬಂದು ಈ ರೀತಿ ಶಿಸ್ತುಬದ್ಧವಾಗಿ ಕೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಕಾರ್ಯಕ್ರಮ ಮುಗಿದ ನಂತರವೂ ಕೂಡ ಎಲ್ಲ ಕೆಲಸಗಳನ್ನು ಮಾಡಿ ತದನಂತರ ನೀವು ತೆರಳಬೇಕು. ಓಕೆ, ಈಗ ಗ್ರೂಪ್ ಫೋಟೋ. ಕುಮಾರಿ ಆರ್ಯ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾತ್ಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾ ಪಿತೃಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಕರುಣಶ್ರೀ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾತ್ಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧಾ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾನಿಲಯ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾ ಪಿತೃಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಲೇಖನ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾತ್ಸಂದ್ರ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾ ಪಿತೃಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಧನ್ಯವಾದಗಳು. ಹರ್ಷಿತಾ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾತ್ಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು
ಹಾಗೂ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಜಯಶ್ರೀ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಧನ್ಯವಾದಗಳು. ಕುಮಾರಿ ರಿಷಿಕಾ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುತ್ತೇನೆ ಎಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಧನ್ಯವಾದಗಳು. ನವ್ಯಶ್ರೀ HM ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಧನ್ಯವಾದ. ಕುಮಾರಿ ಸ್ನೇಹ ಎಂಬ ಹೆಸರಿನಿಂದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆ ವಿದ್ಯಾರ್ಥಿಯಾಗಿ 2025-26ನೇ ಸಾಲಿನ ಶಾಲೆ ಸಂಪತ್ತು ಸದಸ್ಯರಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವನೆಯಿಂದ ಕರ್ತವ್ಯ ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳು ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರಿಯರು ಹಾಗೂ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುತ್ತೇನೆಂದು ನಡೆಸಿಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನೆ ಮಾಡುತ್ತೇನೆ. ಕುಮಾರಿ ತಸ್ನೀಂ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳನ್ನು ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆಯ ಮತ್ತು ಮಾತಾಪಿತೃಗಳಿಗೆ ಗೌರವ ತರುವಂತೆ ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಧನ್ಯವಾದಗಳು. ಕುಮಾರಿ ಗಾನಶ್ರೀ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವನೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುವಂತೆ ನಡೆಸಿಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ.
ಕುಮಾರಿಯಾದ ಅರ್ಬಿಯಾ ಕೌಸರ್ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆಯ ವಿದ್ಯಾರ್ಥಿಯಾಗಿ 2025-26ನೇ ಸಾಲಿನ ಶಾಲಾ ಸಂಸತ್ತು ಸದಸ್ಯೆಯಾಗಿ ಆಯ್ಕೆಯಾಗಿದ್ದು, ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ಈ ವಿದ್ಯಾಲಯದ ನೀತಿ ನಿಯಮಗಳನ್ನು ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು, ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುತ್ತೇನೆಂದು ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ತಾಯಿಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಜಾಹ್ನವಿ ಎಂಬ ಹೆಸರಿನವಳಾದ ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪಸಂದ್ರ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದು 2025-26ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು, ನನಗೆ ವಹಿಸಿಕೊಟ್ಟ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತಾ ಭಾವದಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಹಾಗೂ ವಿದ್ಯಾಲಯದ ನೀತಿ ನಿಯಮ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆಂದು ಶಿಕ್ಷಕರು, ಗುರು ಹಿರಿಯರು ಹಾಗೂ ಪಾಲಕ ಪೋಷಕರನ್ನು ಗೌರವದಿಂದ ಕಾಣುತ್ತೇನೆಂದು, ಈ ಶಾಲೆ ಮತ್ತು ಮಾತಾಪಿತೃಗಳಿಗೆ ಗೌರವ ತರುತ್ತೇನೆಂದು ನಡೆದುಕೊಳ್ಳುತ್ತೇನೆಂದು ಸರಸ್ವತಿ ಮಾತೆಯ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ. ಹಾಗೆಯೇ ನನ್ನ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಂತಹ ನನ್ನೆಲ್ಲ ಮಿತ್ರರು ತಮ್ಮ ತರಗತಿಯನ್ನು ಕಳೆದುಕೊಂಡು ಇಲ್ಲಿ ಕೂಡಿಸಿದ್ದಾರೆ. ಇದು ಕೂಡ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಬರಲಿ, ನೀವು ಕೂಡ ಈ ಪ್ರಮಾಣ ವಚನ ಕಾರ್ಯಕ್ರಮ ಸ್ವೀಕರಿಸಲಿಕ್ಕೆ ವಿಧಾನಸಭೆಗೋ ಸಂಸತ್ಗೋ ಹೋಗಲಿ ಅನ್ನೋದನ್ನ ಅಷ್ಟೇ ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಣ್ಣಲ್ಲೆಲ್ಲ ಕೈ ಹಾಕಂಗಿಲ್ಲ. ಈ ಕಡೆ ನೋಡಿ, ಈ ಕಡೆ ನೋಡಿ. ಎಲ್ಲ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿದ್ರಾ? ಯಾರಿಗೆ ಮಾಡಿದ್ರೆ? ಯಾರಿಗೆ ಮಾಡಿದ್ರಿ ಅಂತ ಕೇಳಿದ್ರೆ ಅದನ್ನ ರಹಸ್ಯವನ್ನ ಉಲ್ಲಂಘನೆ ಮಾಡ್ದಂಗಾಗುತ್ತೆ. ಯಾರಿಗೆ ವೋಟ್ ಮಾಡಿದೀವಿ ಅನ್ನೋದನ್ನ ಯಾರು ಕೂಡ ಯಾರಿಗೂ ಹೇಳೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ? ಅದೆಂಥ ಸಮಯ ಬಂದರೂ ನೀವು ವೋಟ್ ಯಾರಿಗೆ ಮಾಡಿದ್ವಿ ಅನ್ನೋದನ್ನ ಯಾರಿಗೂ ಕೂಡ ಎಂದಿಗೂ ಹೇಳಬಾರ್ದು. ಇದು ಮತದಾನಕ್ಕೆ ಸಂಬಂಧಪಟ್ಟಂತೆ ಮತದಾರನ ಧರ್ಮ. ಅವನಿಗೆ ಇಷ್ಟ ಬಂದಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಅವನಿಗಿರುವಂತಹ ಸ್ವಾತಂತ್ರ್ಯ. ಅದು ಪ್ರಜಾಪ್ರಭುತ್ವದ ಒಂದು ಹಕ್ಕು. ಅರ್ಥ ಆಯ್ತಲ್ವಾ? ಸೊ ಈ ದಿನ ನೀವು ವೋಟ್ ಹಾಕಿದಂತಹ ಗೆದ್ದ ಅಭ್ಯರ್ಥಿಗಳು ವಿಧಾನಸಭೆ ಅಥವಾ ಸಂಸತ್ತಿಗೆ ಹೋಗ್ತಾರೆ. ಸಂಸತ್ತಿಗೆ ಹೋದ ನಂತರ ಅಲ್ಲಿ ಪ್ರಥಮ ಬಾರಿಗೆ ಗೆದ್ದು ಹೋದಂಥವರು, ಫಸ್ಟ್ ಟೈಮ್ಗೆ ಅಂತಂದ್ರೆ ಎಲೆಕ್ಷನ್ ಮುಗಿದ ತಕ್ಷಣ ಹೋದಂತಹವರಿಗೆ ಅಭ್ಯರ್ಥಿಗಳಿಗೆ ಒಂದು ಪ್ರಮಾಣ ವಚನ ಬೋಧನಾ ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ. ಈ ಪ್ರಮಾಣ ವಚನ ಬೋಧನಾ ಕಾರ್ಯಕ್ರಮದಲ್ಲಿ ಅವರು ಪ್ರತಿಜ್ಞೆಯನ್ನ ಮಾಡ್ತಾರೆ. ಯಾವ ರೀತಿ ನಾವು 5 ವರ್ಷ ಪ್ರಜೆಗಳಿಗಾಗಿ ಕೆಲಸ ಮಾಡ್ತೀವಿ ಅಂತ, ಅದನ್ನ ಪ್ರಮಾಣ ವಚನ ಬೋಧನಾ ಕಾರ್ಯಕ್ರಮ ಅಂತ ಹೇಳ್ತೀವಿ. ಆ ಪ್ರಮಾಣ ವಚನ ಬೋಧನಾ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ಅಥವಾ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಬೋಧನೆ ಮಾಡ್ತಾರೆ. ಸೊ ಆ ಒಂದು ಪ್ರಮಾಣ ವಚನ ಬೋಧನಾ ಕಾರ್ಯಕ್ರಮ ಇವತ್ತು ನಮ್ಮ ಶಾಲೆಯಲ್ಲೂ ಕೂಡ ಗೆದ್ದಂತಹ ಅಭ್ಯರ್ಥಿಗಳಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂತಹ ಶ್ರೀಮತಿ ಗಿರಿಜಾಂಬ ಮೇಡಮ್ ರವರು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ, ಒಬ್ಬರಿಗೆ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಎಲ್ಲರೂ ಕೂಡ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು. ಎಲ್ಲರೂ ಒಬ್ಬರಿಗೆ ಹೇಳ್ತಾರೆ, ಒಬ್ಬರಾದ್ಮೇಲೆ ಒಬ್ರು ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಿಮ್ಮ ಹೆಸರು ಹೇಳ್ಕೊಂಡು ಏನ್ ಮಾಡ್ಬೇಕು, ಹೇಳ್ಬೇಕು ಜೋರಾಗಿ. ಅರ್ಥ ಆಯ್ತಲ್ವಾ? ಎಲ್ಲಿ ನಿಂತಿದ್ದಾರೋ ಅಲ್ಲೇ ವಿಡಿಯೋ ಮಾಡ್ತಾರೆ. ಮುಂದೆ ಬಂದ್ಬಿಡಮ್ಮ ಶ್ರವಂತಿ.
ಆಗಿದೆ 1 ಗೆ 9, 2 ಗೆ 1, 3 ಗೆ 2, 4 ಗೆ 2, 5 ಗೆ 1. ಹೋಗಿ ಆರ್ ಒ ಆಫೀಸರ್ ಇರ್ತಾರೆ, ಆರ್ ಒ ಆಫೀಸ್ಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ತೀವಿ. ಹತ್ತು ಗಂಟೆ ಆಗಿದೆ, ಎಲೆಕ್ಷನ್ 10 ಗಂಟೆ ಕ್ಲೋಸ್ ಆಗ್ತಾ ಇದೆ. ಇನ್ಯಾರಾದ್ರೂ ಇದ್ರೆ ವೋಟ್ ಮಾಡೋರು ಇದ್ರೆ ಬಂದು ಜಾಯಿನ್ ಆಗಿ. ಸೊ 5 ಗಂಟೆ ನಂತರ ಯಾರು ಬರ್ತಾರೋ ಅವ್ರಿಗೆ 10 ಗಂಟೆ ನಂತರ ಯಾರು ಬರ್ತಾರೋ ಅವ್ರಿಗೆ ವೋಟಿಂಗ್ ಪವರ್ ಇರೋದಿಲ್ಲ. ಅದಕ್ಕೆ ನಾನು ಚೀಟಿ ಕೊಟ್ಟಿರ್ತೀನಿ, ಆ ಚೀಟಿ ತಗೊಂಡು ಒಳಗಡೆ ಬರಬೇಕಾಗುತ್ತೆ. ಓಕೆನಾ? 10 ಗಂಟೆ ಕ್ಲೋಸ್ ಎಲೆಕ್ಷನ್ನು. ಮೇಡಮ್ ಲಾಸ್ಟ್ 10 ಗಂಟೆ ಆಗಿದೆ. ಅಲ್ಲ 10 ಗಂಟೆ ಆಗಿದೆ, ಇನ್ನು ಇಷ್ಟೇ ಇರೋದು. ಚೀಟಿ ಕೊಡ್ತಾ ಇದ್ದೀನಿ, ಇವ್ರ ನಂತರ ಯಾರು ಬಂದರೆ ಅವ್ರಿಗಿಲ್ಲ. ಮುಗೀತದೆ ಮೇಡಮ್. ಹ್ಞೂ ಮುಗಿದೋಯ್ತು ರಿಸಲ್ಟ್. ನೋಡಿ ಇದ್ರ ನಂತರ ಯಾರು ಬರ್ತೀರೋ ಅವ್ರಿಗೆ ವೋಟ್ ಇಲ್ಲ ನೋಡಿ. ನೀವು ಹಾಕಿದ್ರು ವೋಟ್ ರಮ್ಯಾ ಅದಕ್ಕೆ ಸ್ಯಾಂಪಲ್ ಕ್ಲೋಸ್ ಮಾಡಿ. ಎಲ್ಲ ಕರೆಕ್ಟಾಗಿ ನಡೀತಾ ಇದೆಯಾ? ಸರ್ ಮೇಡಮ್ 433 ಆಗಿದೆ. 433 ಆಗಿದೆ, 50% ಆಗಿದೆ, 70% ಆಗಿದೆ. ಎಲ್ಲಿದೆ ಮೇಡಮ್? ಒಂದು 60 ವೋಟ್ ಆಗಿದೆ ಮೇಡಮ್. 20% ಮೇಡಮ್. ಈಗ 500 ಇದೆ, 533 ಆಗಿದೆ. ಇನ್ನೊಂದು 6 ಇದೆ ಮೇಡಮ್ ಅಷ್ಟೇ. ಗಂಡು 230, ಹೆಣ್ಣು 210. ಏನು ಸಮಸ್ಯೆ ಇಲ್ಲ? ಏನಿಲ್ಲ ಮೇಡಮ್. ನೋಡಿ ಈಗ ಯಾರಾದ್ರೂ ವೋಟ್ ಹಾಕ್ಬೇಕು ಅಂತಂದ್ರೆ ಬ್ಯಾಲೆಟ್ ಕೊಟ್ಟು ಕೂಡ ಕ್ಲೋಸ್ ಆದ್ಮೇಲೆ ಹಾಕಕ್ಕಾಗಲ್ಲ ನೋಡಿ. ಲಿಂಕ್ ಡೈರರ್ ಅಂತ ಬರ್ತದೆ, ಇನ್ವ್ಯಾಲಿಡ್ ಕ್ಲೋಸ್ ಮಾಡಿದ್ಮೇಲೆ. ಓಕೆನಾ? ನೋಡಿ ಈಗ ಇ ವಿ ಎಮ್ಸ್ ಇದಾವಲ್ಲ, ಇವುಗಳನ್ನ ಇ ವಿ ಎಮ್ಗಳು ಅಂತ ಹೇಳ್ತೀವಿ. ಈ ಇ ವಿ ಎಮ್ಸ್ ಅನ್ನ ನಾವು ಮತ್ತೆ ಎಲೆಕ್ಷನ್ ಆರ್ ಒ ಆಫೀಸರ್ ಇರ್ತಾರೆ, ಅವ್ರಿಗೆ ಆರ್ ಒ ಆಫೀಸರ್ ತಗೊಂಡೋಗಿ ಕೊಡಬೇಕಾಗುತ್ತೆ. ಯಾಸ್ ಇಟ್ ಈಸ್ ಇದನ್ನು ಮತ್ತೆ ಯಾರಿಗೂ ಕೂಡ ಇ ವಿ ಎಮ್ಸ್ ಅನ್ನ ಸಿಗೋ ಹಾಗೆ ಮಾಡೋದಿಲ್ಲ. ಸೇಫ್ಟಿಯಾಗಿ ಎತ್ಕೊಂಡೋಗಿ ಸೀಲ್ ಮಾಡಿ ನಾವು ಎಲೆಕ್ಷನ್ ಆರ್ ಒ ಆಫೀಸರ್ ಇರ್ತಾರೆ. ಇನ್ನೆರಡು ಒಂದು ಅಲ್ಲಿದೆ. ಓಕೆನಾ? ಒಟ್ಟು 4 ನಮ್ಮ ಬೂತ್ಗೆ ಸಂಬಂಧಪಟ್ಟಂತಿರ್ತಕ್ಕಂಥ 4 ಇ ವಿ ಎಮ್ಸ್ ಅನ್ನು ಕೂಡ ನಾವು ಕ್ಲೋಸ್ ಮಾಡಿ ಸೀಲ್ ಮಾಡ್ತಾ ಇದ್ದೀವಿ. ಬೇಕಾದ್ರೆ ಸೈನ್ ಹಾಕ್ಬೋದು. ಸೈನ್ ಮಾಡಿ ಸೈನ್ ಇದ್ರ ಮೇಲೆ ಸೈನ್ ಮಾಡಿ 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 ಇನ್ನೊಬ್ಬರು ಮಾಡಿ. ಪೊಲೀಸ್ ಮಾಡಿದ್ರೆ ಓಕೆನಾ? ಈ ಮಾಡಂಗಿಲ್ಲ, ಪೊಲೀಸ್ನವ್ರು ಅಲ್ಲೇ ಇರಬೇಕು. ಪೊಲೀಸ್ನವ್ರು ಯಾವುದೇ ಕಾರಣಕ್ಕೆ ಒಳಗಡೆ ಬರೋ ಅವಕಾಶನೇ ಇಲ್ಲ. ಅವ್ರ ಸೆಕ್ಯೂರಿಟಿ ಮಾತ್ರ ಅವರು. ನೋಡಿ ಪಿ ಆರ್ ಒ ನಾನು ಸೈನ್ ಆಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಎಲೆಕ್ಷನ್ ಇವತ್ತಿಂದು ಕಂಪ್ಲೀಟ್ ಆಗಿದೆ. ಏಜೆಂಟ್ಸ್ ನೀವು ಬರಬೇಕಾದ್ರೆ ಈ ಚೀಟಿ ತಗೊಂಡು ಒಳಗಡೆ ಬರಬೇಕು. ನೀವೆಲ್ಲರೂ ಒಂದೊಂದು ಜೆರಾಕ್ಸ್ ಇಟ್ಕೊಳ್ಳಿ. ಅರ್ಥಾಯ್ತಲ್ವಾ? ಅವತ್ತು ರಿಸಲ್ಟ್ ದಿವಸ ಕರಿತೀವಿ, ಅವತ್ತು ಬಂದು ಕೂತ್ಕೊಂಡು ನಿಮ್ಮ ಅಭ್ಯರ್ಥಿಗಳ ಫಲಿತಾಂಶವನ್ನು ನೋಡೋದಕ್ಕೆ ಈ ಪಾಸ್ ತರಬೇಕು. ಓಕೆ, ಆಲ್ ದ ಬೆಸ್ಟ್.
ಹೌದಾ? ಅವಾಗೆ ಬಂದಿದ್ದೆ ನಮ್ಮ ಸರ್ ಇಲ್ಲ ಸರ್ ನಾನು ಇವಾಗಲೇ ಸರ್ ಬರ್ತಿರೋದು. ಮತ್ತೆ ನಿನ್ನ ಹೆಸರು ಏನ್ ನಿನ್ನ ಹೆಸರು? ಶಾಲಿನಿ ಬಿಯರ್ ಸರ್. ನಿಮ್ಮ ತಂದೆ ಹೆಸರು ರಘುನಾಥ್ ರೆಡ್ಡಿ. ಯಾವ ಊರು? ರೈತರು. ನೋಡಮ್ಮ, ಈಗಾಗಲೇ ರಘುನಾಥ್ ರೆಡ್ಡಿ, ಶಾಲಿನಿ ಬಿಆರ್ ಅನ್ನೋರು ಒಬ್ಬರು ಬಂದು ವೋಟ್ ಹಾಕಿ ಹೋಗಿದ್ದಾರೆ. ಸರ್ ನಾನು ಇಲ್ಲ, ನೀನು ಫ್ರಾಕ್ಸ್ ಇರ್ಬೋದು ಅಥವಾ ಈ ಆಧಾರ್ ಕಾರ್ಡು ಒರಿಜಿನಲ್ ತರ ಕಾಣ್ತಾ ಇಲ್ಲ. ಸರ್ ಒರಿಜಿನಲ್ ಆಧಾರ್ ಕಾರ್ಡ್ ಸರ್. ಇಲ್ಲಮ್ಮ, ನಿನ್ನ ಹೆಸರಲ್ಲಿ ಈಗಾಗಲೇ ವೋಟ್ ಹಾಕಿ ಹೋಗಿದ್ದಾರೆ. ನೀನು ವೋಟ್ ಹಾಕ್ಬೇಕು ಅಂತಂದ್ರೆ ಇನ್ನೊಂದು ನಾವು ಪೇಪರ್ ಕೊಟ್ಟು ಆ ಪೇಪರಲ್ಲಿ ಹಾಕಬೇಕು. ಹಾಂ, ಇದೆಲ್ಲ ಹಾಕಬೇಕಾಗುತ್ತೆ. ಓಕೆನಾ? ಅಲ್ಲೋಗ ಮೇಲೆ 5:30 ಅಲ್ಲಿ 6 o'clock ಆಗುತ್ತೆ. ಎಲೆಕ್ಷನ್ ಕಮಿಷನ್ ಪ್ರಕಾರ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಅಂದ್ರೆ ಈಗ ಇದನ್ನ ಹೀಗೆ ಇಟ್ಟರೆ ಮತ್ತೆ ಬ್ಯಾಲೆಟ್ ಕೊಟ್ಟರೆ ಅಲ್ಲಿ ರಾತ್ರಿ ಯಾರಾದರೂ ಹಾಕೋಬಹುದು ಅಥವಾ ಮಾರನೇ ದಿವಸ ಯಾರಾದರೂ ಹಾಕೋಬಹುದು. ನಿಮ್ಮ ಕ್ಲಾಸ್ ಎಲ್ಲ ಮುಗಿತು ಅಂದರೆ, ನಿಮ್ಮ ಊರಿನವರೆಲ್ಲ ಮುಗಿತು ಅಂದರೆ ಎಗೇನ್ ನೀವು ಯಾರಿಗಾದ್ರೂ ಹಾಕಿರ್ಬೋದು. ನಾನು ಟ್ರಯಲ್ಗೆ ಮಾತ್ರ ಒಂದು ವೋಟ್ ಹಾಕ್ತೀನಿ, ಮತ್ತೆ ನಾನೇ ಹಾಕ್ಕೊಂಡೆ. ಈ ರೀತಿ ಯಾರಾದರೂ MLAಗಳು MP ಗಳು ಗೆಲ್ಲಬೇಕು, ಜಾಸ್ತಿ ಓಟ್ ಬೇಕು ಅಂತಂದ್ರೆ ರಾತ್ರಿ ಹೊತ್ತು ATMs ಓಪನ್ ಮಾಡಿ ಅವರೇ ಹಾಕ್ಬೋದು. ಅದಕ್ಕೆ ಏನು ಮಾಡ್ತೀವಿ, ಈ ಕ್ಲೋಸ್ ಬಟನ್ ಇದೆ. ಈ ಕ್ಲೋಸ್ ಬಟನ್ ಅನ್ನ ಒತ್ತಿದ್ರೆ ಆರ್ ಯು ಶೂರ್ ಯು ವಾಂಟ್ ಟು ಕ್ಲೋಸ್ ದ ವೋಟಿಂಗ್ ಅಂದರೆ ಎಸ್ ಅಂತ. ಈಗ ನಾನು ಮತ್ತೆ ವೋಟ್ ಹಾಕ್ಬೇಕು ಅಂತಂದ್ರೆ ನಾಟ್ ಪಾಸಿಬಲೇ ಇಲ್ಲ. ಈಗ ವೈ ಬಿಕಾಸ್ ಕ್ಲೋಸ್ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ವೋಟ್, ಕ್ಯಾಂಡಿಡೇಟ್ಸ್ 5 ಮೆಂಬರ್ಸ್ ಇದ್ದಾರೆ, 34 ವೋಟ್ಸ್ ಆಗಿದೆ. ಅಲ್ಲಿಗೆ ಒಂದು ಊರಿನಲ್ಲಿ 30 ಆಗ್ಬೋದು, 300 ಆಗ್ಬೋದು, 400 ಆಗ್ಬೋದು, ಎಷ್ಟಾದ್ರೂ ವೋಟ್ ಆಗ್ಬೋದು. ಎಗೈನ್ ಈಗ ಮತ್ತೆ ಬ್ಯಾಲೆಟ್ ಕೊಡ್ತೀನಿ ನೋಡಿ, ನಾನು ವೋಟ್ ಹಾಕಬೇಕು ಅಂತ. ಇನ್ವ್ಯಾಲಿಡ್ ಅಂತ ಬಂತು. ಈ ವೋಟ್ ಹಾಕಕ್ಕಾಗಲ್ಲ ಯಾರಿಗೂ. ನೋಡಿ ಅಲ್ಲಿಗೆ ಕ್ಲೋಸ್ ಅಂತ. ಅವತ್ತು ಎಲೆಕ್ಷನ್ ಕ್ಲೋಸ್ ಮಾಡಿದ್ದೀನಿ. ಮತ್ತೆ ಕೌಂಟಿಂಗ್ ವರ್ಗು ಅದನ್ನು ಹಾಗೆ ಅವತ್ತು ಮತ್ತೆ ರಿಸಲ್ಟ್ ಸೆಕ್ಷನ್ ಹೋಗಿ ಆಮೇಲೆ ಅವತ್ತು ಆಫೀಸರ್ ಬಂದಿರ್ತಾರೆ, ಅವರು ಏನು ಮಾಡ್ತಾರೆ ರಿಸಲ್ಟನ್ನು ಪ್ರೊಸೀಜರ್ ಡಿಸ್ಪ್ಲೇ ಮಾಡ್ತಾರೆ. ಬೇರೆ ಅವರೇ ಕೊಡ್ತಾರೆ. ಫೋಟೋ ಚೇಂಜ್ ಮಾಡ್ಕೊಂಡ್ರೆ ಮಗು ಇದ್ದಾಗಿದ್ದಾವೆ ಎಲ್ಲ. ಅದೇ ಕಂಟ್ರೋಲ್ ಹೋಗು ಹಾಕು ಬ್ಲೂ ಬಟನ್ ಅಂತ. ನೆಕ್ಸ್ಟ್ ಮಾಡ್ಕೊಂಡೆ ಈಗ ಎಲ್ಲ ಫಸ್ಟ್ ಅಲ್ಲಿ ಹೋಗ್ಬೇಕು. ಇಂಕ್ ಹಾಕೋದು ಈ ಬಾಯಿ ಈಗ ಮತ್ತೆ ಇದು ಹಿಂಗೆ ಹಂಗೆ ಹೋಗಿ ಪ್ರೊಸೆಸ್. ಆಮೇಲೆ ಆಧಾರ್ ಕಾರ್ಡ್. ನೆಕ್ಸ್ಟ್ ಹಾಕಿದೆಯಲ್ಲ ರಿಷಿಕಾ. ಅಷ್ಟೇ ಫೋಟೋ ಸೆಷನ್ ಮುಗೀತು. ನಡೆದ ಕೆಲಸ ಮಾಡ್ತಾರೆ, ಹುಡುಗರು ಓಟ್ ಹಾಕ್ಸ್ತಾರೆ. ಎಡಗೈಯಲ್ಲಿ ಬೆಳ್ಳು. ಶಾಲಿನಿ ಓಕೆ ಶಾಲಿನಿ
ಈಗ ಯಾವ ಸ್ಟಿಕ್ ಆಗ್ತಾ ಇದೆ? ಬೇರೆ ನೋಡಿ ಇವಳ ಈಗ ಏಜೆಂಟ್ ನೋಡಿ ಇವಳ ಶ್ರೇಯದ ಸ್ಮಿತದ ಇವಳ ಶ್ರಾವಂತಿ, ಸ್ನೇಹಲತಾ, ಸ್ನೇಹಾಶ್ರೀ, ಕಮಲಾ, ತಸ್ಮಿಯಾ, ತ್ರಿಷಾ, ಲಕ್ಷ್ಮಿ, ಪೂಜಾ. ನೀನು ಆ ಕಡೆ ಇವಳು ಸಂಜನಾ, ಶಿವರಂಜನಿ, ಶ್ರಾವಂತಿ, ಸ್ನೇಹಲತಾ, ಕಮಲಾ, ತಸ್ಮಿಯಾ, ತ್ರಿಷಾ, ಲಕ್ಷ್ಮಿ, ಪೂಜಾ. ಕೂತ್ಕೊಳ್ಳಿ. ಹತ್ರ ಮೈಕ್ ಇಟ್ಕೊಂಡ್ಬಿಟ್ಟಿದೆ, ಕೂತ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ಅಪೂರ್ವ ನೀವಿಬ್ರು ಬನ್ನಿ ಈ ಕಡೆಗೆ. ಒಬ್ಳು ಬರ್ತಾರೆ. ಕೊಟ್ಟಿದ್ದೀರಾ ಬ್ಯಾಲೆಟ್? ಕೊಟ್ಟಾಗಿದೆಯಾ? ಇಲ್ಲಿ ನೋಡ್ತಾ ಇದ್ದೀನಿ. ನೀವು ಸ್ಪೆಷಲ್ ಸೆಕ್ಟರ್ ಆಫೀಸರ್ ಇವರು ವೀಕ್ಷಕ ನಮ್ಮ ಸರ್. ಈಗ ಇನ್ನೊಂದ್ಸರಿ ಎಲ್ಲ ಸ್ಟಾಫ್ ಇದ್ದಂಗೆ ಮೇಡಮ್ ಬಂದ್ಬಿಡಿ ಫೋಟೋ ಒಂದೇ ಒಂದು ನಿಮಿಷ ವಿಡಿಯೋ ಮಾಡ್ತಾರೆ ಅಲ್ಲಿಂದ ಹೊರಗಡೆಯಿಂದ ಬಾ. ಇಷ್ಟೊಂದು ಬೇಬಿ ಮೂರು ಹಾಕೊಂಬಾ. ಎಲ್ಲಿ ಮಾಡ್ತೀರಿ ನೀವು ಅಷ್ಟೇ. ಬಿಡಮ್ಮ ಸಾಕು ಬಿಡಮ್ಮ ಸಾಕು ಬಿಡಮ್ಮ ಈಗ ಸಾಕು ಬಿಡು ಸಾಕು. ನಾನು 10ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಎಲೆಕ್ಷನ್ ಅಲ್ಲಿ ಗೆದ್ದರೆ ನಮ್ಮ ಶಾಲೆಯನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳುತ್ತೇನೆ ಹಾಗೂ ಹಾಲನ್ನು ಆಹಾರವನ್ನು ವ್ಯರ್ಥ ಮಾಡದೆ ನೋಡಿಕೊಳ್ಳುತ್ತೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ. ಥ್ಯಾಂಕ್ ಯು. ನನ್ನ ಹೆಸರು ಹಾಗೆ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 10ನೇ ತರಗತಿ ಎ ವಿಭಾಗದವರು ನಿಮ್ಮ ಎಲ್ಲ ಅಮೂಲ್ಯವಾದ ಮತಗಳನ್ನು ನನಗೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ನಮ್ಮ ತರಗತಿಯಲ್ಲಿ 74 ಜನ ವಿದ್ಯಾರ್ಥಿಗಳಿದ್ದೀರಿ. ಅದನ್ನು ತರಗತಿ ಶಿಕ್ಷಕರು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ತರಗತಿ ಶಿಕ್ಷಕರಿಗಿರುವ ಭಾರವನ್ನು ಸ್ವಲ್ಪ ತರಗತಿ ಶಿಕ್ಷಕರ ಭಾರವನ್ನು ನನ್ನ ಮೇಲೆ ಹಾಕಿಕೊಂಡು ನಾನು ಸಹ ನನ್ನ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತೇನೆ. ನನ್ನನ್ನು ನಂಬಿ ನಿಮ್ಮ ಎಲ್ಲ ಅಮೂಲ್ಯವಾದ ಮತವನ್ನು ನನಗೆ
ನನಗೆ ಕೊಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಗಾನವಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗೆದ್ದರೆ ನಮ್ಮ ಕ್ಲಾಸ್ ಹಾಗೂ ನಮ್ಮ ಸ್ಕೂಲನ್ನು ಡಿಸಿಪ್ಲಿನ್ ಆಗಿ ಕಾಪಾಡಿಕೊಳ್ಳುತ್ತೇವೆ. ಥ್ಯಾಂಕ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಗಂಗೋತ್ರಿ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ. ನನ್ನ ಹೆಸರು ಕೀರ್ತನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಮತ ಹಾಕಿದರೆ ನಾನು ನನ್ನ ಕ್ಲಾಸನ್ನು ಚೆನ್ನಾಗಿ ಮೈಂಟೈನ್ ಮಾಡ್ತೇನೆ. ಮತ್ತು ಯಾರ್ಯಾರು ನನಗೆ ಮತ ಹಾಕಿದ್ದೀರಾ ಅವ್ರನ್ನ ಚೆನ್ನಾಗಿ ಮುಂದುವರಿಸುತ್ತೇನೆ. ಮತ್ತು ಓದದೇ ಇರೋರನ್ನ ಓದೋರ್ನ ಕೂಡ ಮುಂದುವರಿಸ್ತೇನೆ. ನನ್ನ ಹೆಸರು ವರ್ಷಿಣಿ. ಎ ವಿಭಾಗ. ತರಗತಿಯನ್ನು ಮತ್ತು ಶಾಲೆಯನ್ನು ಕರ್ತವ್ಯದಿಂದ ನಿರ್ವಹಿಸುತ್ತೇನೆ ಮತ್ತು ನಿಮ್ಮ ಅಮೂಲ್ಯ ಮತವನ್ನು ಹಾಕಿ ನನ್ನನ್ನು ಪ್ರೋತ್ಸಾಹಿಸಿ. ನನ್ನ ಹೆಸರು ಕರುಣಶ್ರೀ. ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಪ್ರೋತ್ಸಾಹಿಸಿ. ನನ್ನ ಹೆಸರು ಶೈಲಜಾ. ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ. ನನ್ನ ಹೆಸರು ಶಾಲ್ವಿಯ. ನಿಮ್ಮ ಅಮೂಲ್ಯ ಮತವನ್ನು ನನಗೆ ಹಾಕಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ವೈಶಾಲಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಎಂದು ಸ್ವೀಕರಿಸುತ್ತೇನೆ. ನನ್ನ ಹೆಸರು ವೀಣಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಮತಗಳ. ನನ್ನ ಹೆಸರು ನವ್ಯಶ್ರೀ. ನಿಮ್ಮ ಮತಗಳನ್ನು ನನಗೆ ಹಾಕಿದರೆ ನಾನು ನನ್ನ ತರಗತಿಯ ಕರ್ತವ್ಯ ಮತ್ತು ಸಮಸ್ಯೆಗಳನ್ನು ನಿರ್ವಹಿಸುತ್ತೇನೆ. ನೀವು ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ನೀಡಿ. ನನ್ನ ಹೆಸರು ಕಾವೇರಿ. 10th B ವಿದ್ಯಾರ್ಥಿಗಳು ನಿಮ್ಮ ಮತವನ್ನು ನನಗೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮಗೆ ನಾನು ಪರೀಕ್ಷೆ ಸಮಯದಲ್ಲಿ ಯಾವ ಥರ ನೀವು ಓದಬೇಕಂತ ನಾನು ನಿಮಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಮೈ ನೇಮ್ ಇಸ್ ಲೇಖನ. ಐ ಆಮ್ ಸ್ಟಡಿಂಗ್ 10th ಸ್ಟ್ಯಾಂಡರ್ಡ್. ನಿಮಗೆ ಓದೋದೇನಾದರೂ ಸಮಸ್ಯೆ ಆದರೆ ಅದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಎಕ್ಸಾಮ್ಸ್ ಟೈಮಲ್ಲಿ ಯಾವ ಥರ ಓದಬೇಕು ಅನ್ನೋದು ಹೇಳ್ಕೊಡ್ತೀನಿ. ನೀವು ಚೆನ್ನಾಗಿ ಓದಬೇಕು ಅಂತ ಹೇಳ್ಕೊಡ್ತೀನಿ. ನನ್ನ ಹೆಸರು ದೇವಿಪ್ರಿಯ. ನಾನು 10ನೇ ತರಗತಿ B ವಿಭಾಗದಲ್ಲಿ ಓದುತ್ತಿದ್ದೇನೆ. ನನಗೆ 10ನೇ ತರಗತಿ B ವಿಭಾಗದವರು ಮತವನ್ನು ಹಾಕಬೇಕೆಂದು ಬಯಸುತ್ತೇನೆ. ನನ್ನ ಹೆಸರು ಸಾದಿಯಾ. ನಾನು 10ನೇ ತರಗತಿ B ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. 10th B ವಿದ್ಯಾರ್ಥಿನಿಯರು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಎಂದು ಭಾವಿಸುತ್ತೇನೆ. Good morning to everyone. My name is Chahat. I am from 10th standard B section. ನಿಮ್ಮ ಅಮೂಲ್ಯ ಮತವನ್ನು ನನಗೆ ಹಾಕಿ ಎಂದು ಕೋರುತ್ತೇನೆ. My name is Ume Kulsum. I am studying in 9th B. ನಿಮ್ಮ ಮತವನ್ನು ನನಗೆ ಹಾಕಿ. My name is Arbia Kausar. I am studying in 9th B. ನಾನು ಲೀಡರ್ ಆದರೆ ನಾನು ನಮ್ಮ ಕ್ಲಾಸನ್ನು ಡಿಸಿಪ್ಲಿನ್ ಆಗಿ ಇಟ್ಕೊತೀನಿ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ. My name is Janavi. I am studying in 9th B section. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಎಂದು ವಿನಂತಿಸುತ್ತೇನೆ. ನನ್ನ ಹೆಸರು ಗಾನಶ್ರೀ. 9th A ಸೆಕ್ಷನ್. ನಿಮ್ಮ ಮತವನ್ನು ನನಗೆ ಹಾಕಿ. ನನ್ನ ಹೆಸರು ನವಿತಾ. 9th A. ನಿಮ್ಮ ಮತವನ್ನು ನನಗೆ ಹಾಕಿ. ನನ್ನ ಹೆಸರು ಜಾನು. ನಾನು 9th A ಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಡಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಗಾನವಿ. ನಾನು 9ನೇ ತರಗತಿ A ವಿಭಾಗದಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ. ನನ್ನ ಹೆಸರು ಜಯಶ್ರೀ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ. ನನ್ನ ಹೆಸರು ಹರ್ಷಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯ ಮತವನ್ನು ನನಗೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಸ್ನೇಹ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಿಮ್ಮ ಅಮೂಲ್ಯ ಮತಗಳನ್ನು ನಮಗೆ ಹಾಕಿ ಅಂತ ಕೋರುತ್ತಿದ್ದೇನೆ. ಧನ್ಯವಾದ. ನನ್ನ ಹೆಸರು ನಯನ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. 8ನೇ ತರಗತಿಯಲ್ಲಿ ಓದೋರು ಇದ್ದಾರೆ, ಓದಿದ್ದವರು ಇದ್ದಾರೆ. ಯಾರು ಓದಲ್ಲ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೂ ನಾನು ನೋಡ್ಕೊತೀನಿ ಅಂತ ಬಯಸ್ತಿದ್ದೇನೆ. ಥ್ಯಾಂಕ್ಸ್. ನನ್ನ ಹೆಸರು ನಿಖಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೀವು ನನಗೆ ಮತಗಳನ್ನು ಚಲಾಯಿಸಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಓದುವುದರಲ್ಲಿ. ನಮ್ಮ ತರಗತಿಯಲ್ಲಿ ಓದೋರು ಇದ್ದಾರೆ, ಓದದೇ ಇರೋರು ಇದ್ದಾರೆ. ಸೊ ನಾನು ಓದದೇ ಇರೋರಿಗೆ ಸಹಾಯ ಮಾಡುತ್ತೇನೆ. ದಯವಿಟ್ಟು ನಿಮ್ಮ ಓಟುಗಳನ್ನು ನನಗೆ ಹಾಕಬೇಕೆಂದು ಬಯಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಶಾಲಿನಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಮತಗಳನ್ನು ನನಗೆ ಹಾಕಿ. ನನ್ನ ಹೆಸರು ರಿಷಿಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಅಮೂಲ್ಯ ಮತಗಳನ್ನು ನನಗೆ ಹಾಕಿ ಮತ್ತು
ಯಾರ್ಯಾರು ನನಗೆ ಹಾಕಿ ಗೆಲ್ಲಿಸ್ತೀರಾ ಅಂತೆಲ್ಲ ನಾನು ಅಕಸ್ಮಾತ್ ಏನಾನು ಎಲೆಕ್ಷನಲ್ಲಿ ಗೆದ್ದರೆ ನಾನು ವೋಟ್ ಹಾಕಿರೋರು ಮತ್ತು ವೋಟ್ ಹಾಕಿಲ್ದಿರಾ ಇದ್ರು ಅವ್ರನ್ನ ಓದೋದಲ್ಲಿ ಮುಂದೆ ತರ್ತೀನಿ ಮತ್ತು ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತೀನಿ ಅಂತ ಹೇಳ್ತಾ ನನಗೆ ಇಷ್ಟು ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ನನ್ನ ಹೆಸರು ತಸ್ಲೀಮ್ ಬಸು. ನಾನು 8th B ಅಲ್ಲಿ ಓದ್ತಿದ್ದೀನಿ. ನಮ್ಮ ಕ್ಲಾಸಿನ ಡಿಸಿಪ್ಲಿನ್ ಆಗಿ ಇಟ್ಕೊಳ್ತೀನಿ. ಹಾಗೂ ನಮ್ಮ ಕ್ಲಾಸಲ್ಲಿ ಯಾರು ಓದಲ್ಲ ಅವ್ರಿಗೆಲ್ಲ ಸಹಾಯ ಮಾಡ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಶ್ರೇಯ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಬಿ ಸೆಕ್ಷನಲ್ಲಿ ಸ್ವಚ್ಛತೆಯಿಂದ ಇಟ್ಕೊತೀನಿ ಮತ್ತು ಅವರೆಲ್ಲ ನಿಮ್ಮ ಹತ್ರ ಓಟನ್ನ ಕೇಳಿದಾರಲ್ವಾ? ಸೊ ಯಾರು ಚೆನ್ನಾಗಿ ಹೇಳಿದ್ದಾರೆ, ಯಾರು ನಿಮಗೆ ಯಾರ ಮೇಲೆ ಭರವಸೆ ಇದೆ ಅವ್ರಿಗೆ ನಿಮ್ಮ ಮತ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ನೀಡಿ ಗೆಲ್ಲಿಸ್ಬೋದು. ಅವರೇ ನಿಮ್ಮ ಮುಂದಿನ ಜೂನ್ವರೆಗೂ ನಿಮ್ಮ ಲೀಡರ್ ಆಗಿರ್ತಾರೆ, ಶಾಲೆಯ ಸಂಸತ್ತಿನ ಮೆಂಬರ್ಗಳು ಕೂಡ ಆಗಿರ್ತಾರೆ. ಅರ್ಥ ಆಯ್ತಲ್ವಾ? ಆಮೇಲೆ